ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಒಳ್ಳೆಯ ವ್ಯಕ್ತಿಗಳ ಮೃತ್ಯು ಶೀಘ್ರವಾಗುತ್ತದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿಗೂ ಬಂದಿರಬಹುದು ಮತ್ತು ಈ ವಿಚಾರ ಯೋಚನೆ ಮಾಡಿದಾಗ ದುಃಖವಾಗಿರಬಹುದು. ಆದರೆ ಚಿಂತಿಸಬೇಡಿ, ಇದಕ್ಕೆ ಒಂದು ಆಳವಾದ ರಹಸ್ಯವಿದೆ. ಇದನ್ನು ಶ್ರೀಕೃಷ್ಣರು ಅರ್ಜುನನಿಗೆ ವಿವರಿಸಿದ್ದಾರೆ. ಒಳ್ಳೆಯವರು ಶೀಘ್ರವಾಗಿ ಮೃತರಾಗುವರೆಂದು, ಪಾಪಿಗಳು ದೀರ್ಘಕಾಲ ಬದುಕುವರೆಂದು ಹೇಳಲು ಕಾರಣವೇನು? ಶ್ರೀಕೃಷ್ಣರು ಜನ್ಮ ಮತ್ತು ಮೃತ್ಯುವಿನ ಬಗ್ಗೆ ಅರ್ಜುನನಿಗೆ ನೀಡಿದ ಮಹತ್ವದ ಜ್ಞಾನವನ್ನು ನೋಡೋಣ. ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳುತ್ತಾರೆ, ರಥ ಯಾವತ್ತೂ ಒಂದೇ ಚಕ್ರದ ಮೇಲೆ ಸಂಚರಿಸುವುದಿಲ್ಲ, ಅದಕ್ಕೆ 2 ಚಕ್ರಗಳು ಅವಶ್ಯಕ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ ಒಂದು ಮಾತ್ರ ಸಾಲದು, ಅದಕ್ಕೆ ಪರಿಶ್ರಮವೂ ಬೇಕು. ಶ್ರಮವಿಲ್ಲದೆ ಭಾಗ್ಯವು ಫಲ ಕೊಡದು. ಮಾನವನ ಜನ್ಮದೊಂದಿಗೆ ಅವನ ವಿಧಿ ನಿರ್ಧಾರವಾಗುತ್ತದೆ. ಅವನು ಪಾಪ ಮಾಡಲಿ ಅಥವಾ ಪುಣ್ಯ ಮಾಡಲಿ, ಅವನ ಗತಿ ದೇವರ ನಿಯಮದಿಂದಲೇ ನಿಗದಿಯಾಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಈ ಭೂಮಿಗೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬರುತ್ತಾನೆ. ದೇವರು ಆ ಉದ್ದೇಶವನ್ನು ಅವಶ್ಯವಾಗಿ ಪೂರ್ಣಗೊಳಿಸುತ್ತಾರೆ. ಆ ಉದ್ದೇಶ ಯಶಸ್ವಿಯಾಗಿ ಮುಗಿಯುತ್ತದೆ. ಭೂಮಿಯ ಮೇಲೆ ಅವನಿರುವುದಕ್ಕೆ ಅರ್ಥವಿಲ್ಲ. ಆದ್ದರಿಂದ ದೇವರು ಅವನನ್ನು ತನ್ನ ಬಳಿ ಕರೆದುಕೊಳ್ಳುತ್ತಾರೆ. ಈ ಲೋಕದಲ್ಲಿ ಜನ್ಮ ಹೊಂದುತ್ತಿರುವ ಪ್ರತಿಯೊಬ್ಬರೂ ಒಂದು ಕಾರಣಕ್ಕಾಗಿ ಜನಿಸುತ್ತಾರೆ. ಯಾವ ಜೀವಿಯೂ ವ್ಯರ್ಥವಾಗಿ ಹುಟ್ಟುವುದಿಲ್ಲ. ಅವರ ಜೀವನಕ್ಕೆ ಯಾವುದೋ ಒಂದು ಮಹತ್ವದ ಅರ್ಥ ಇರುತ್ತದೆ. ನೀವು ಯಾರಾದರೂ ಇಹಲೋಕವನ್ನು ತೊರೆದು ಹೋದರೆ ಅವರ ಜೀವನದ ಮುಖ್ಯ ಉದ್ದೇಶ ಪೂರ್ಣಗೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಒಳ್ಳೆಯವರ ಮೃತ್ಯು ಶೀಘ್ರವಾಗುವುದೇಕೆ? ಇದಕ್ಕೆ ಏನು ಕಾರಣ ನೋಡೋಣ. ನಾವು ನಮ್ಮ ಕುಟುಂಬದಲ್ಲಿ ಅಥವಾ ಸ್ನೇಹಿತರಲ್ಲಿ ಬಹಳ ಒಳ್ಳೆಯ ಗುಣಗಳಿರುವವರನ್ನು ನೋಡುತ್ತೇವೆ. ಅವರು ಯಾರಿಗೂ ಕೆಟ್ಟದ್ದು ಮಾಡದವರು. ಆದರೆ ಯಾವ ಕಾರಣದಿಂದ ಅವರು ಮೃತ್ಯುವಿಗೆ ಒಳಗಾಗುತ್ತಾರೆ? ಆಗ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತದೆ, ಅವರು ಒಳ್ಳೆಯವರು, ಯಾರಿಗೂ ಹಾನಿ ಮಾಡಲಿಲ್ಲ, ಆದರೆ ಅವರ ಜೀವನ ಶೀಘ್ರದಲ್ಲಿ ಅಂತ್ಯವಾಗಿದೆ. ದೇವರು ಅವರನ್ನು ಎಷ್ಟು ಬೇಗ ಕರೆದುಕೊಂಡು ಹೋಗಿದರು? ಈ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಶ್ರೀಕೃಷ್ಣರು ಈ ಬಗ್ಗೆ ಮಹತ್ವದ ರಹಸ್ಯವನ್ನು ಅರ್ಜುನನಿಗೆ ತಿಳಿಸಿದ್ದಾರೆ. ಅದನ್ನು ತಿಳಿಯುವ ಮುನ್ನ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಬರೆಯಲು ಮರೆಯದಿರಿ. ನಮ್ಮ ಚಾನಲ್ ಯೂನಿಕ್ ಐಡಿಯಾಸ್ ಮೋಟಿವೇಶನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಕೊಡಿ. ಕಲಿಯುಗದ ಕೊನೆಯ ಹೊತ್ತಿಗೆ ಮಾನವನ ಆಯುಷ್ಯ ಕೇವಲ 20 ವರ್ಷ ಮಾತ್ರ ಉಳಿಯುತ್ತದೆ. 12ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಬುದ್ಧಿಯ ಬೆಳಕು ತಲುಪುವುದು. ಆದರೆ ಸತ್ಯಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗದಲ್ಲಿ ಮಾನವನ ಆಯುಷ್ಯ ಸಾವಿರಾರು ವರ್ಷಗಳು ಇತ್ತು. ಪಿತಾಮಹ ಭೀಷ್ಮರ ವಯಸ್ಸು, ಶ್ರೀಕೃಷ್ಣರ ವಯಸ್ಸು 126 ವರ್ಷವಾಗಿತ್ತು. ಆದರೆ ಪ್ರತಿ ವ್ಯಕ್ತಿಯು ತನ್ನ ಉದ್ದೇಶವನ್ನು ಪೂರ್ಣಗೊಳಿಸಿದ ನಂತರ ಭೂಮಿಯನ್ನೇ ತೊರೆಯಬೇಕಾಯಿತು. ಮರಣವು ಸತ್ಯ ಮತ್ತು ಅನಿವಾರ್ಯ. ಈ ಜಗತ್ತಿನಲ್ಲಿ ಹುಟ್ಟಿದವನು ನಿಶ್ಚಿತವಾಗಿ ಮರಣವನ್ನು ಹೊಂದುತ್ತಾನೆ. ಶಾಸ್ತ್ರಗಳ ಪ್ರಕಾರ ಮಗುವಿನ ಜನನದ 6ನೇ ದಿನ ಬ್ರಹ್ಮದೇವರು ಅದರ ಭಾಗ್ಯವನ್ನು ಬರೆಯುತ್ತಾರೆ. ಅದರಲ್ಲಿ ಮಗುವಿನ ಆಯಸ್ಸು, ಗುರಿ, 16 ಸಂಸ್ಕಾರಗಳು, ಪತ್ನಿ, ಮಕ್ಕಳು ಮತ್ತು ಮರಣದ ದಿನಾಂಕದವರೆಗೆ ಎಲ್ಲ ಲಿಖಿತವಾಗಿರುತ್ತದೆ. ಶ್ರೀಕೃಷ್ಣ ಗರುಡ ಪುರಾಣದಲ್ಲಿ ಹೇಳಿದಂತೆ ಮಾನವನ ಜೀವನದ ಆಯಸ್ಸು ಹಿಂದಿನ ಜನ್ಮದ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇದರ ನಿರ್ಧಾರ ದೇವರೇ ಮಾಡುತ್ತಾರೆ. ಒಬ್ಬ ವ್ಯಕ್ತಿಯ ಮರಣಕ್ಕೆ ಹಲವು ಕಾರಣಗಳಿರಬಹುದು. ನಾವು ಈ ಜನ್ಮದಲ್ಲಿ ಮಾಡಿದ ಕರ್ಮ ಫಲವನ್ನು ಯಮಧರ್ಮರಾಜನ ಮುಂದೆ ಉತ್ತರಿಸಬೇಕಾಗುತ್ತದೆ. ಪಾಪ ಹೆಚ್ಚು ಮಾಡಿದವರು ನರಕಕ್ಕೆ ಹೋಗುತ್ತಾರೆ. ಪುಣ್ಯ ಮಾಡಿದವರು ಸ್ವರ್ಗದ ಸೌಖ್ಯವನ್ನು ಅನುಭವಿಸುತ್ತಾರೆ.
ಈ ಚಕ್ರ ಅನೇಕ ಯುಗಗಳವರೆಗೆ ನಡೆಯುತ್ತಿರುತ್ತದೆ. ಆತ್ಮಕ್ಕೆ ಮೋಕ್ಷ ಸಿಕ್ಕುವವರೆಗೆ ಅದು ಮರಣಲೋಕದಲ್ಲಿ ಪುನಃ ಪುನಃ ಜನ್ಮ ತಾಳುತ್ತಿರುತ್ತದೆ. ಶ್ರೀಕೃಷ್ಣರ ಮಾತಿನ ಪ್ರಕಾರ ಮರಣಲೋಕದಲ್ಲಿ ಹುಟ್ಟುವ ಆತ್ಮಗಳು ಭಿನ್ನ ಯೋನಿಗಳಲ್ಲಿ ಜನ್ಮ ಪಡೆಯುತ್ತವೆ. ಕೆಲವರಿಗೆ ಮಾನವ ಜನ್ಮ ಸಿಗುತ್ತದೆ, ಪ್ರಾಣಿಗಳ ರೂಪದಲ್ಲಿ ಹುಟ್ಟುತ್ತಾರೆ. ಇದು ಅವರ ಹಿಂದಿನ ಕರ್ಮಗಳ ಫಲವಾಗಿರುತ್ತದೆ. ಮಾನವ ಜನ್ಮ ಪಡೆದಾಗ ಪೋಷಕರು ಮಕ್ಕಳಿಗೆ ಸಂಸ್ಕಾರ ನೀಡುತ್ತಾರೆ. ಕೆಲವರು ಪುಣ್ಯಾತ್ಮರಾಗುತ್ತಾರೆ, ಇನ್ನು ಕೆಲವರು ದುಷ್ಟರಾಗಬಹುದು. ಒಬ್ಬರು ಮಾಡುವ ಕರ್ಮಗಳಿಗೆ ಅನುಸಾರವಾಗಿ ಅವರ ವಿಧಿ ನಿರ್ಧಾರವಾಗುತ್ತದೆ. ಈ ಜಗತ್ತಿನಲ್ಲಿ ಹುಟ್ಟಿದವರು ಪುಣ್ಯ ಕರ್ಮಗಳನ್ನು ಮಾಡಿದರೆ ಅವರ ಮಾನವ ಜನ್ಮ ಯಶಸ್ವಿ ಆಗುತ್ತದೆ ಮತ್ತು ಅವರ ಜೀವನದ ಗುರಿ ಪೂರ್ಣಗೊಳ್ಳುತ್ತದೆ. ದೇವರು ಪ್ರತಿಯೊಬ್ಬರನ್ನು ಒಂದು ಕಾರ್ಯಕ್ಕಾಗಿ ಇಹಲೋಕಕ್ಕೆ ಕಳುಹಿಸುತ್ತಾರೆ. ಅದನ್ನು ಅವರು ಪೂರ್ಣಗೊಳಿಸಿದ ಮೇಲೆ ದೇವರು ಅವರನ್ನು ತಮ್ಮ ಬಳಿಗೆ ಕರೆಯುತ್ತಾರೆ. ಇದರರ್ಥ ಒಬ್ಬರು ತನ್ನ ಕಾರ್ಯ ಮುಗಿಸಿದ ಬಳಿಕ ದೇವರು ಅವರನ್ನು ಮರಳಿಸುತ್ತಾರೆ. ಮಾನವನು ಖಾಲಿ ಹಸ್ತದಿಂದ ಜನ್ಮ ಪಡೆಯುತ್ತಾನೆ, ಆದರೆ ಹೋಗುವಾಗ 5 ವಸ್ತುಗಳನ್ನು ಕೊಂಡೊಯ್ಯುತ್ತಾನೆ. ಅವುಗಳು ಸಂಚಿತ ಕರ್ಮ, ಪಾಪಕರ್ಮ, ಋಣ, ದಾನ ಮತ್ತು ಜಾಗೃತಿ. ಈ ಎಲ್ಲ ಕರ್ಮಗಳು ಮಾನವನೊಂದಿಗೆ ಹೋಗುತ್ತವೆ. ನಾವು ಈ ಮಾನವ ಜನ್ಮವನ್ನು ಏಕೆ ಪಡೆದಿದ್ದೇವೆ ಎಂದು ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಮಹಾಭಾರತದಲ್ಲಿ ಯುಧಿಷ್ಠಿರನು ಪಿತಾಮಹ ಭೀಷ್ಮರನ್ನು ಈ ಪ್ರಶ್ನೆ ಕೇಳಿದಾಗ ಭೀಷ್ಮರು ಹೇಳಿದರು, ಮಾನವ ಜನ್ಮಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ಜನ್ಮವಿಲ್ಲ. 84 ಲಕ್ಷ ಯೋನಿಗಳ ನಂತರ ಮಾತ್ರ ನಮಗೆ ಮಾನವ ಜನ್ಮ ಸಿಗುತ್ತದೆ. ಇದು ಈ ಲೋಕದ ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠವಾಗಿದೆ. ಆದ್ದರಿಂದ ಈ ಜೀವನವನ್ನು ವ್ಯರ್ಥವಾಗಿಸಬಾರದು. ಸದಾ ಸತ್ಕರ್ಮಗಳನ್ನು ಮಾಡಬೇಕು, ದುಷ್ಕರ್ಮಗಳನ್ನು ಬಿಡಬೇಕು. ಏಕೆಂದರೆ ದೇವರು ಎಲ್ಲವನ್ನೂ ನೋಡುತ್ತಿದ್ದಾರೆ. ನಮ್ಮ ಸತ್ಕರ್ಮ ಮತ್ತು ದುಷ್ಕರ್ಮಗಳ ಪ್ರಕಾರ ಮುಂದಿನ ಜನ್ಮ ನಿರ್ಧಾರವಾಗುತ್ತದೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಈ ಜನ್ಮದಲ್ಲೇ ಮಾಡಬಹುದು. ದೇವರು ಎಲ್ಲ ಪಾಪಗಳನ್ನು ಕ್ಷಮಿಸಬಹುದು. ಹೇಗೆಂದರೆ ಒಬ್ಬ ಕೈದಿಯು ಒಳ್ಳೆಯ ನಡವಳಿಕೆಯಿಂದ ತನ್ನ ಶಿಕ್ಷೆಯನ್ನು ಕಡಿಮೆ ಮಾಡಿಸಿಕೊಂಡಂತೆ. ನಮ್ಮ ಸತ್ಕರ್ಮಗಳ ಮೂಲಕ ನಾವು ಮಾಡಿದ ಪಾಪಗಳು ನಾಶವಾಗುತ್ತವೆ. ಮರಣಲೋಕದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಪಾಪಗಳನ್ನು ನಿವಾರಿಸಲು ಅವಕಾಶ ಸಿಗುತ್ತದೆ. ಯಾರು ಸತ್ಕರ್ಮಗಳ ಮೂಲಕ ಹಿಂದಿನ ಜನ್ಮದ ಪಾಪಗಳನ್ನು ಶುದ್ಧಗೊಳಿಸುತ್ತಾರೋ ದೇವರು ಅವರನ್ನು ಕ್ಷಮಿಸಿ ತನ್ನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಮಾನವ ಜನ್ಮದ ಉದ್ದೇಶವೇ ಹಿಂದಿನ ಜನ್ಮದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿ ಪುಣ್ಯ ಸಂಪಾದಿಸುವುದು. ಆದರೆ ಪುನಃ ಪಾಪ ಮಾಡುವವನು ಮರಣಲೋಕದಲ್ಲೇ ಉಳಿಯುತ್ತಾನೆ. ಅವನು ಪುನಃ ಪುನಃ ಬೇರೆ ಯೋನಿಗಳಲ್ಲಿ ಹುಟ್ಟಿ ತಪಸ್ಸಿನ ಮೂಲಕ ತನ್ನ ಪಾಪಗಳನ್ನು ಹೋಗಲಾಡಿಸಬೇಕು. ಪುಣ್ಯ ಸಂಪಾದನೆ ಮಾಡಿದವರು ಮೋಕ್ಷವನ್ನು ಪಡೆಯುತ್ತಾರೆ. ಯಾರು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾರೋ ಅವರ ಹಿಂದಿನ ಜನ್ಮದ ಪಾಪಗಳು ನಾಶವಾಗುತ್ತವೆ. ದೇವರು ಅವರನ್ನು ಶೀಘ್ರವೇ ತನ್ನ ಬಳಿಗೆ ಕರೆಯುತ್ತಾರೆ. ಈ ಕಾರಣದಿಂದಲೇ ಸದಾ ಸತ್ಕರ್ಮ ಮಾಡಬೇಕು. ಶ್ರೀಕೃಷ್ಣರು ಹೇಳಿದರು, ನಾನು ಈ ಶರೀರವಲ್ಲ, ಈ ಶರೀರ ನನ್ನದು ಅಲ್ಲ. ಶುದ್ಧ ಜ್ಞಾನದಿಂದ ಮಾತ್ರ ಮುಕ್ತಿಯನ್ನು ಸಾಧಿಸಬಹುದು. ಆದ್ದರಿಂದ ಪಾಪ ಮಾರ್ಗವನ್ನೇ ಬಿಟ್ಟು ಒಳ್ಳೆಯ ಮಾರ್ಗವನ್ನು ಅನುಸರಿಸಬೇಕು. ನಾನು ಕೇವಲ ಜ್ಞಾನ ಸ್ವರೂಪನಾಗಿದ್ದೇನೆ ಎಂದು ದೃಢವಾಗಿ ತಿಳಿದವನು ಮೋಕ್ಷವನ್ನು ಪಡೆಯುತ್ತಾನೆ. ಇಂತಹ ವ್ಯಕ್ತಿ ತನ್ನ ಕರ್ಮಗಳ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸುವುದಿಲ್ಲ. ಆದರೆ ಜಗತ್ತಿನ ಬಂಧನದಲ್ಲಿ ಸಿಕ್ಕಿ ಸ್ವಾರ್ಥಪೂರ್ಣ ಜೀವನ ನಡೆಸುವವರು, ಮಾಯೆಯ ಮೋಹದಲ್ಲಿ ದುಷ್ಕರ್ಮ ಮಾಡುವವರು ಮುಕ್ತಿಯನ್ನು ಪಡೆಯಲಾರರು. ಅವರು ತಾವೇ ತಮಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರೆಗೆ, ಜೀವನದ ಉದ್ದೇಶವನ್ನು ಅರಿಯುವವರೆಗೆ ಮರಣಲೋಕದಲ್ಲಿ ಪುನಃ ಪುನಃ ಜನ್ಮ ತಾಳುತ್ತಿರುತ್ತಾರೆ.
ಇದನ್ನು ಅರಿತವನು ಆಸೆಯಿಂದ ಮುಕ್ತನಾಗಿ ಶುದ್ಧತೆಯಿಂದ ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.